ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಎಪಿಸೋಡು ಅಜಿತ್‌ಗೆ ಅವರಪ್ಪ ಹೊಡೆದಾದ್ಮೇಲೆ ನಾನು ಇರ್ಬೇಕಿಲ್ಲ ಅವಳು ಇರ್ಬೇಕು ಅಂತ ಹೇಳಿ ಒಳು ಕೊಟ್ಟೋಗ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ, ಅಜಿತ ನೀನು ಇವಳು ಮದ್ವೆ ಮಾಡ್ಕೊಂಡಾದ್ಮೇಲೆ ನಿನ್ಗೆ ಏನ್ ಸುಖ ಸಿಗ್ತಿದ್ಯೋ ಗೊತ್ತಿಲ್ಲ, ನಮಗಂತೂ ನರ್ಕನೇ. ಈ ಹುಡುಗಿ ನಮ್ ನೆಮ್ಮದಿ ಜೀವನ ಸಂಸಾರ ಎಲ್ಲಾ ಹಾಳ್ ಮಾಡ್ಬಿಟ್ಲು. ಹಾಳ್ ಮಾಡ್ತಿಲ್ಲ, ಕಾಲ್ ಕೆಳಕ್ ಹಾಕೊಂಡ್ ತುಳಿತಿದ್ದಾಳೆ. ಈಗ್ಲೂ ನಿನ್ ಮಗ ಇವನ್ ಬಗ್ಗೆನೇ ಮಾತಾಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಅಜಿತ್ ಅಮ್ಮನ್ ಕೇಳ್ತಾನೆ, ಅಮ್ಮ ಇಲ್ಲಿ ಏನಾಯ್ತು ಅಂತ. ಅದಕ್ಕೆ ಆ ಭೂಮಿ ಅದಕ್ಕೆ ಸಂಗೀತ ಹೇಳ್ತಾಳೆ, ಅಜಿತ್ ಪ್ಲೀಸ್ ಇಲ್ಲಿ ಏನ್ ಆಗ್ಬೇಕಾಯ್ತು ಅದನ್ನ ಆಗ್ಬಾರ್ದಿತ್ತು, ಇವತ್ತು ಏನ್ ನಡಿಬಾರ್ದಿತ್ತು ನಡೆದೋಯ್ತು, ಅದಷ್ಟೇ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ಗೆ ಈ ಮನಸ್ಥಿತಿ ಏನು ಹೇಳೋ ಮನಸ್ಥಿತಿ ಇರ್ಲಿಲ್ಲ, ಆದ್ರೆ ನಿಮ್ಮ ಅಪ್ಪನ ಆರೋಗ್ಯ ಹದ್ಗೆಡೋ ರೀತಿ ಆಗ್ಬಾರ್ದಿತ್ತು ಅಂತ ಹೇಳಿ ಸಂಗೀತ ಮೇಲೊಟ್ಟೋಗ್ತಾಳೆ. ಇಲ್ಲಿ ಆ ಟೈಮಲ್ಲೂ ದೇವಯಾನಿ ಹೋಗ್ಬೇಕಾದ್ರೆ ಭೂಮಿ ಕೇಳ್ತಾಳೆ ಅಮ್ಮ ಅಂತ. ಆದ್ರೆ ದೇವಯಾನಿ ಸನ್ನೆ ಮಾಡಿ ಅವಳು ಹೊರ್ಟೋಗ್ತಾಳೆ. ಆದ್ರೆ ಅಜಿತ್ ಕೂತ್ಕೊಂಡು ಯೋಚನೆ ಮಾಡಿ ಒಂದೆರಡು ನಿಮಿಷ ಆದ್ಮೇಲೆ ಭೂಮಿ ಕರ್ಕೊಂಡು ರೂಮ್ಗೆ ಹೋಗ್ತಾನೆ. ರೂಮ್ ಕರ್ಕೊಂಡು ಹೋಗಿ ಅವ್ನು ಯೋಚನೆ ಮಾಡ್ತಾನೆ, ನಮ್ಮ ಅಪ್ಪ ನನ್ಗೆ ಯಾಕೆ ಹೊಡೆದ್ರು, ಯಾವತ್ತೂ ಹುಟ್ಟದಾಗಿಂದ ಒಂದೇಟ್ ಹೊಡೆದವ್ರಲ್ಲ, ಆದ್ರೂ ನನಗೆ ಯಾಕೆ ಹೊಡೆದ್ರು ಅಂತ ಯೋಚನೆ ಮಾಡಿ ಅವ್ನು ಫೀಲ್ ಮಾಡ್ತಾ ಇರ್ತಾನೆ. ಆದ್ರೆ ಭೂಮಿ ಅಜಿತ್ನೇ ಅಬ್ಸರ್ವ್ ಮಾಡ್ತಾ ಇರೋದ್ ನೋಡಿ ಅಜಿತ್ ಎದ್ದು ಹೇಳ್ತಾನೆ, ನಮ್ಮಪ್ಪ ಇವತ್ತು ಹುಟ್ಟದಾಗಿಂದನೂ ನಮ್ಮಪ್ಪ ನಂಗೆ ಕೆನ್ನೆ ಮೇಲೆ ಹೊಡೆದಿದ್ದು ನಂಗೆ ಇಲ್ಲಿವರೆಗೂ ನೆನಪಿಲ್ಲ. ಈಗ ಅದ್ರ ಬಗ್ಗೆ ನಂಗೆ ಮಾತಾಡಕ್ ಮನ್ಸಿಲ್ಲ. ಇವತ್ ಅಜ್ಜಿ ನಿನ್ ಮೇಲ್ ಕೈ ಮಾಡೋ ತರ ನೀನ್ ಏನ್ ಮಾಡ್ದೆ ನೀನು? ಆ ರಾಣ ಅವರು ಯಾಕೆ ಮನೆಯಿಂದ ಆಚೆ ಊಟ ಮಾಡ್ದೆ ಹೋಗಿದ್ದು ಅಂತ ಕೇಳ್ತಾನೆ ಅಜಿತ್. ಅದಕ್ಕೆ ಭೂಮಿ ಹೇಳ್ತಾಳೆ, ಆ ರಾಣ ಒಬ್ಬ ಕೊಲೆಗಾರ ಅಂತ. ಅವಾಗ ಅಜಿತ್ ಕೇಳ್ತಾನೆ, ಏನ್ ಹೇಳ್ತಾ ಇದೀಯ ಅಂತ. ಹೌದು ಸಾಯಿಬ್ರೆ, ಆ ರಾಣನೇ ಪುರುಷೋತ್ತಮ ಅವ್ರಿಗೆ ಶೂಟ್ ಮಾಡಿದ್ದು ಅಂತ ಭೂಮಿ ಹೇಳ್ತಾಳೆ. ಅವತ್ತು ಸ್ಕೆಚ್ ಅವ್ರು ಬಂದಾಗ ಸ್ಕೆಚ್ ಮಾಡು ಅಂದ್ರೆ ನಂಗೆ ಅವ್ನ ಮುಖ ನೆನ್ಪಿಲ್ಲ ಅಂತ ಹೇಳ್ದೆ ಅಂತ ಅಜಿತ್ ಕೇಳ್ತಾನೆ. ಅದಕ್ಕೆ ಭೂಮಿ ಅಂತಾಳೆ, ಅವತ್ತು ಗಾಬ್ರಿಗೆ ಅವ್ರ ಮುಖ ನನ್ಗೆ ನೆನ್ಪ್ ಬರ್ಲಿಲ್ಲ, ಆದ್ರೆ ಇವತ್ತು ಕಣ್ ಮುಂದೆನೆ ಬಂದ್ ನಿಂತಾಗ ನಂಗೆ ಚೆನ್ನಾಗ್ ಗೊತ್ತಾಯ್ತು ಯಜಮಾನ್ರೆ. ನನ್ಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅವ್ನ್ ರಾಣನೇ ಪುರುಷೋತ್ತಮ್ಗೆ ಶೂಟ್ ಮಾಡಿದ್ದು ಅಂತ. ಅವ್ನ ನಮ್ಮ ಮನೇಲಿ ನೋಡಿ ನನ್ಗೊಂದ್ ನಿಮಿಷ ಗಾಬರಿ ಆಯ್ತು ಅಂತ ಹೇಳ್ತಾಳೆ. ಇವತ್ತು ಏನೇನ್ ನಡೀತು, ಏನೇನಾಯ್ತು, ನಾನ್ ರಾಣಂಗೆ ಏನಂದೆ, ಅದಕ್ಕೆ ನಿಮ್ಮ ಅಪ್ಪ ಹೊಡಿಯಕ್ ಬಂದ್ರು, ಅವಾಗ ಅಮ್ಮ ಅತ್ತೆ ತಡದ್ರು, ಹೀಗೆಲ್ಲ ಅಜ್ಜಿ ಬೈದ್ರು ಅಂತ ಎಲ್ಲಾ ವಿಚಾರನು ಭೂಮಿ ಅಜಿತ್ಗೆ ಹೇಳಕ್ ಶುರು ಮಾಡ್ತಾಳೆ. ರಾಣ ಕೊಲೆಗಾರ ಅಂತ ಹೇಳಿದ್ರೆ ಈ ಮನೆಯವ್ರು ಯಾರು ನಂಬ್ಲಿಲ್ಲ, ಅಟ್ಲೀಸ್ಟ್ ನೀವಾದ್ರೂ ನಂಬಿ ಸಾಯಿಬ್ರೆ ಅಂತ ಕೇಳ್ತಾಳೆ ಭೂಮಿ. ನಿಮ್ ತಂದೆಗೆ ತೊಂದ್ರೆ ಆಗ್ಲಿ ಅಂತ ನಾನು ಹೇಳಿಲ್ಲ, ಆ ರಾಣನಿಂದ ಈ ಮನೆಗ್ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿದೆ. ಬಿಸ್ನೆಸ್ ಅಲ್ಲಿ ಮೋಸ ಆದ್ರೆ ತಡ್ಕೋಬಹುದು, ಆದ್ರೆ ಆ ಕೊಲೆಗಾರಕನ್ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡಿ ಹೆಸರು ಕೆಟ್ಟಿದ್ರೆ ನಿಮ್ ತಂದೆ ಸಹಿಸ್ಕೋತಾರ ಅಂತ ಭೂಮಿ ಕೇಳ್ತಾಳೆ. ರಾಣನ್ ಸವಾದೋಷದಿಂದ ರಮಣ್ ಸರ್ ತರ ನಿಮ್ ತಂದೆನು ಕೆಟ್ಟ ಒತ್ಕೊಂಡ್ರೆ ಬದುಕಿರ್ತಾರ ನಿಮ್ಮಪ್ಪ? ಈ ರಾಣನ್ ಸವಾಸದೋಷ ಬೇಡ ಅಂತ ಬೈದೆ, ಅದ್ ತಪ್ಪ ಸಾಯಿಬ್ರೆ? ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲ ಭೂಮಿ, ಆದ್ರೆ ನೀನ್ ಹೇಳ್ತಿರೋದು ಯಾವ್ದು ಲಾಜಿಕ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ. ನಂಬರ್ 1, ಪುರುಷೋತ್ತಮ್ನ ಶೂಟ್ ಮಾಡಿದವರು ಯಾರೋ ಸುಪಾರಿ ಕಿಲ್ಲರ್ ಆಗಿರ್ತಾರೆ, ಆದ್ರೆ ಇವನು ಒಬ್ಬ ಬಿಸ್ನೆಸ್ ಮ್ಯಾನ್. ನಂಬರ್ 2, ಅಲ್ಲಿ ಪುರುಷೋತ್ತಮ್ನ ಕೊಲೆ ಮಾಡ್ತಾವನು, ಇಲ್ಲಿ ಅಪ್ಪನ್ಗೆ 25 ಕೋಟಿ ಕೊಡಕ್ಕೆ ಯಾಕೆ ಬರ್ತಾನೆ? ಓಕೆ, ಅದೇ ನಿಜ ಆಗಿದ್ರೆ ಪುರುಷೋತ್ತಮ್ಗೂ ಮತ್ತು ರಾಣಂಗೂ ಏನು ದ್ವೇಷ ಇರ್ಬೋದು? ಅದಕ್ಕೆ ಭೂಮಿ ಹೇಳ್ತಾಳೆ, ಆ ಪುರುಷೋತ್ತಮರು ಈ ಮನೆಗೆ ಸಂಬಂಧಪಟ್ಟವರು. ನಿಮ್ಮ ಅತ್ತೆ ಮಗಳು ಕಾಣೆ ಆಗಿರೋ ದಿವಸ ಅವ್ರು ಕೊನೆ ಸತಿ ನೋಡ್ದವ್ರು ಅವ್ರು. ಈಗ ಅಶ್ವಿನಿ ಅಂತ ಹೇಳ್ಕೊಂಡ್ ಬಂದಿರೋ ಮನಸ್ವಿನಿ ಅವಳು ದೊಡ್ಡ ಫ್ರಾಡ್ ಅಂತ ನಮ್ಮಿಬ್ರಿಗೂ ಗೊತ್ತು. ಈ ವಿಚಾರ ಪುರುಷೋತ್ತಮ್ಗೂ ಗೊತ್ತಿದ್ರೆ ಈ ವಿಚಾರ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಆ ರಾಣ ಪುರುಷೋತ್ತಮ್ನ ಕೊಲೆ ಮಾಡಿರ್ಬೋದಲ್ಲ. ಅವಾಗ ಅಜಿತ್ ಯೋಚನೆ ಮಾಡಿ ಹೇಳ್ತಾನೆ, ಹೌದು ಅವಳೇ ದೊಡ್ಡ ಫ್ರಾಡ್, ಅವಳು ಈ ರಾಣನ ಪರಿಚಯ ಮಾಡ್ಕೊಟ್ಟಿದ್ದಾಳೆ ಅಂದ್ರೆ ಹಂಗಾದ್ರೆ ಫ್ರಾಡ್ ಆಗಿರ್ಬೋದು, ಅದಕ್ಕೆ ಆಪ್ಷನ್ ಇದೆ ಅಂತ ಹೇಳ್ತಾನೆ. ಇವೆಲ್ಲ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡುವಂತ ವಿಚಾರ. ಅದಕ್ಕೆ ಭೂಮಿ ಹೇಳ್ತಾರೆ, ಸಾಯಿಬ್ರೆ ಇದೆಲ್ಲ ಈಗ್ಲೇ ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳ್ಕೊಳ್ಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಈಗಿರೋ ಮೂಡಲ್ಲಿ ನಮ್ಮ ಅಪ್ಪನಿಗೆ ಇವೆಲ್ಲ ಹೇಳಿದ್ರೆ ಅವ್ರು ನಂಬೋದೇ ಇಲ್ಲ. ಇದೆಲ್ಲದಕ್ಕಿಂತ ಮುಂಚೆ ರಾಣ ಬ್ಯಾಕ್ ಗ್ರೌಂಡ್ ನಾನು ಎಲ್ಲಾರ್ಕಿಂತ ಮುಂಚೆ ಚೆಕ್ ಮಾಡ್ಬೇಕು, ಅವನ್ ಬಗ್ಗೆ ನಾನು ಕ್ಲಾರಿಟಿ ತಗೋಬೇಕು. ಇಲ್ಲಿ ಅಪೇಕ್ಷಾ ಅವ್ರ ಅಪ್ಪನಿಗೆ, ಅಪ್ಪ ನೀವು ಭೂಮಿಗೆ ಎಷ್ಟಾದ್ರೂ ಬೈಲಿ, ಆದ್ರೆ ನೀವು ಮಾತ್ರ ಯಾವ ಕಾರಣಕ್ಕೂ ಸಾಯ್ತೀನಿ ಅಂತ ಮಾತ್ರ ಹೇಳ್ಬಿಡಿ ಅಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾನೆ, ಆ ಕ್ಷಣ ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ ಮಗ, ಆದ್ರೆ ಈ ಚಿಕ್ಕ ಇಂಥ ವಿಚಾರಗಳಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ಒಂಟಿ ಮಾಡಿ ಓಡೋಗು ಅಂತ ಹೇಳಿ ಎಲ್ಲ ನಿಮ್ಮಪ್ಪ ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ನೀವ್ ಏನೇ ಆಗ್ಲಿ ಆದ್ರೂ ಅಜಿತನ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಕೇಳ್ತಾಳೆ ಸಂಗೀತ. ಅದಕ್ಕೆ ರಾಮ್ ಹೇಳ್ತಾನೆ, ನಾನು ಅಜಿತ್ ಮೇಲೆ ಕೈ ಮಾಡಿರೋದ್ ಮಾತ್ರ ನಿಂಗೆ ಕಾಣಿಸ್ತಾ ಇದೆ ಅಲ್ವಾ ಅಂತ. ಅದಕ್ಕೆ ಸಂಗೀತ ಕೇಳ್ತಾನೆ, ನನ್ ಬಿಸ್ನೆಸ್ ಹೋಗಿದ್ ನಿನ್ ಗೊತ್ತಾಗ್ತಿಲ್ವಾ ಅಂತ. ರಾಮ್ ಹೇಳ್ತಾನೆ. ಅದಕ್ಕೆ ಸಂಗೀತ ಹೇಳ್ತಾನೆ, ನೀವ್ ಯಾರಿಗೋಸ್ಕರ ಮಾಡ್ತಾ ಇದೀರಿ ಈ ಬಿಸ್ನೆಸ್ ನ? ಹೇಳ್ರಿ, ಯಾರಿಗೋಸ್ಕರ ಮಾಡ್ತಾ ಇದೀರಾ ಇದನ್ನ? ಬಿಸ್ನೆಸ್ ನ ಮನೆಯವ್ರಿಗೋಸ್ಕರ ಮಾಡಿದ್ರೆ ಮನೆಯವ್ರ ಮೇಲೆ ಕೋಪ ಮಾಡ್ಕೋದ್ನ ಮೊದ್ಲು ನಿಲ್ಸ್ರಿ. ಅದಕ್ಕೆ ರಾಮ್ ಕೇಳ್ತಾಳೆ, ಹುಡ್ಗಿ ಮಾಡಿದ ತಪ್ಪೇನಿಲ್ಲ ಅಂತ ಸಾಧಿಸಕ್ಕೆ ಈಗ ನಂದು ತಪ್ಪು ಅಂತ ಹೇಳ್ತಾ ಇದೀಯಾ ಅಂತ. ಅದಕ್ಕೆ ಸಂಗೀತ ಹೇಳ್ತಾಳೆ, ಅಲ್ಲ, ಭೂಮಿ ಪ್ರಾಮಾಣಿಕ ಹುಡುಗಿ, ಅವಳು ಹೇಳ್ತಾ ಇರೋದು ಸತ್ಯ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ರಾಮ್ ಹೇಳ್ತಾನೆ, ಸುಳ್ಳು ಇರ್ಬೋದು ಅಂತ ಯಾಕೆ ನೀನ್ ಯೋಚನೆ ಮಾಡ್ತಿಲ್ಲ? ರಾಣ ಕೊಡೋ ದುಡ್ಡಿಂದ ಮೆಡಿಸನ್ ನ ಕರೆಕ್ಟ್ ಟೈಮ್ಗೆ ಸಪ್ಲೈ ಮಾಡ್ತೀನಿ ಅಂತ ನಾನು ಇನ್ಯಾರಿಗೋ ಮಾತು ಕೊಟ್ಟಿದ್ದೆ. ನಾನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ ಮಾಡ್ತಾ ಇರೋದು ಲಾಭಕ್ಕೋಸ್ಕರ ಅಲ್ಲ, ಬಡವ್ರ ಮಕ್ಳಿಗೆ ಕಡಿಮೆ ರೇಟ್ ಅಲ್ಲಿ ಔಷಧಿಗಳು ಸಿಗ್ಲಿ ಅಂತ. ರಾಣ ಏನಾರು ಇದರಿಂದ ಹಿಂದೆ ಸರಿದ್ರೆ, ಇಲ್ಲ ಈ ದುಡ್ಡನ್ನ ನೀನ್ ಕೊಡ್ತೀಯ ಇಲ್ಲ ನಿನ್ ಸೊಸೆ ಕೊಡ್ತಾಳ?
ಮಾರ್ಕೆಟ್ ಅಲ್ಲಿ ನನ್ ರೆಪ್ಯುಟೇಷನ್ ಉಳಿಯುತ್ತಾ? ಏನ್ರಿ ನೀವು ಬರೇ ನಿಮ್ ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಹೊರತು ಬೆಳ್ದಿರೋ ಮಗನ ಅದು ಕೈ ಹಿಡ್ದವ್ರೆ ಹೆಂಡತಿ ಮುಂದೆ ಹೊಡೆದ್ರಲ್ಲ ಅದನ್ನ ಮಾತ್ರ ಯೋಚನೆ ಮಾಡ್ತಾ ಇಲ್ಲ ಅಲ್ಲ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ, ಅಮ್ಮ ಅಜಿತ್ ಮೇಲೆ ಅಪ್ಪ ಕೈ ಮಾಡೋದಕ್ಕೆ ಆ ಭೂಮಿ ಕಾರಣ. ಅಮ್ಮ ನೀನ್ ಕಣ್ ಕಟ್ಟಿರೋ ಬಟ್ಟೆನ ಕಿತ್ತು ಬಿಸಾಕು, ಅವಳ ಭೂಮಿ ನಮ್ಮ ಮನೆನ ಹಾಳ್ ಮಾಡಕ್ ಬಂದಿರೋಳಮ್ಮ. ಅದಕ್ಕೆ ಸಂಗೀತ ಕೇಳ್ತಾಳೆ ಏನೇ ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ರಾಮ್ ಹೇಳ್ತಾನೆ, ಹೌದು ನೀನ್ ಅರ್ಥ ಮಾಡ್ಕೋಬೇಕು, ನಮ್ಮಿಬ್ರು ಅಪ್ಪ ಮಗನ ಮಧ್ಯೆ ನಡೆದಿರೋ ಜಗಳ ಇದು. ನನ್ಗೇನ ಅಜ್ಜಿಗ್ ನೋವಾಗಿದ್ರೆ ನಾನು ಅವ್ನ್ ಕ್ಷಮೆ ಕೇಳ್ತೀನಿ. ನನ್ ಬಿಸ್ನೆಸ್ ಸರ್ವನಾಶ ಆಯ್ತಲ್ಲೇ, ಅದನ್ನ ಯಾರೇ ಸರಿ ಮಾಡ್ತಾರೆ, ಯಾರೇ ಮಾಡ್ತಾರೆ ಹೇಳೆ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ, ಅಪ್ಪ ಟೆನ್ಷನ್ ಮಾಡ್ಕೋಬಿಡಿ ಅಪ್ಪ, ನಿಮಗ್ ಮೊದ್ಲೇ BP ಇದೆ ಅಪ್ಪ, ನೀವು ಕುತ್ಕೊಳ್ಳಿ ಅಪ್ಪ ಕುತ್ಕೊಳ್ಳಿ ಅಂತ ಹೇಳಿ ಅಪೇಕ್ಷೆ ಸಮಾಧಾನ ಮಾಡಿ. ದೇವಿ ಆನೆಯವರೇ, ಅಟ್ಲೀಸ್ಟ್ ನೀವು ನನ್ಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಆ ಹುಡುಗಿಗೆ ನನ್ ಮೇಲೆ ಹಿಂಟ್ ಕೊಡ್ಬೇಕಿತ್ತು ನೀವು, ಅವಳಿಗೆ ನನ್ ಮೇಲೆ ಡೌಟ್ ಬಂದಿದೆ ಅಂತ. ಬಟ್ ಸಚ್ ಶಾಕ್. ಅದಕ್ಕೆ ಇಲ್ಲಿ ದೇವನ ಹೇಳ್ತಾಳೆ, ರಿಯಲಿ ಸಾರಿ ರಾಣಾ, ನಾನು ಆಕ್ಚುಲಿ ಭೂಮಿ ಹೇಳಿದ್ಲು ನಾನು ಪುರುಷೋತ್ತಮ್ನ ಶೂಟ್ ಮಾಡಿದವ್ರನ್ನ ನೋಡ್ದೆ ಅಂತ ಹೇಳಿದ್ಲು. ಅದಕ್ಕೆ ಅಜಿತ್ ನಾನ್ ಸ್ಕೆಚ್ ಪರಿಯನ್ನ ಕರ್ಸ್ತೀನಿ ಅಂತ ಹೇಳಿದಾಗ, ಇಲ್ಲ ನನ್ ಮುಖನ ಸರಿಯಾಗಿ ನೋಡಿಲ್ಲ, ಹಾಗಾಗಿ ನಂಗೆ ಗುರ್ತಿಡಿಯಕ್ ಆಗಲ್ಲ ಅಂತ ಹೇಳಿದ್ಲು. ಹಾಗಾಗಿ ನಾನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟೆ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೆ, ಐ ಆಮ್ ರಿಯಲಿ ಸಾರಿ ಅಂತ ದೇವೇನೆ ಹೇಳ್ತಾಳೆ. ಅಷ್ಟಕ್ಕೆ ಸಾಕ್ಷಿ ಹೇಳ್ತಾಳೆ, ಹೀಗೇನಿದು ಇದೆಲ್ಲ ಹೀಗಾಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ನಾವು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡ್ತಲ್ಲ, ಈಗ ನಾವು ಕೊಟ್ಟಿರೋ ICR ನ ವಾಪಸ್ ತಗೊಂಡು ಡೀಲ್ ಕಾಲ್ ಆಫ್ ಮಾಡೋದಾ ಅಂತ ಸಾಕ್ಷಿ ಕೇಳ್ತಾಳೆ. ಇಲ್ಲ, ಅದಕ್ಕೆ ದೇವೇನ್ ಹೇಳ್ತಾರೆ, ಇಲ್ಲ ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ, ನನ್ನ ಪ್ಲಾನ್ ಇದ್ದಿದ್ದು ರಾಮು ಭೂಮಿ ಅಂತಾನೆ ಹಾಳಾಗ್ಬೇಕು ಅಂತಾನೆ. ಆಕ್ಚುಲಿ ನೀವು ಮನೆಗ್ ಬಂದಾಗ ಬ್ಯಾಲೆನ್ಸ್ ಅಮೌಂಟ್ ಕೊಡ್ಬೇಕು ಅಂತ ಅಂದಾಗ ಈ ಮನೆನ ಮರ್ಜ್ ಮಾಡಿ ಅಂತ ನಿಮ್ಗೆ ಹೇಳಿದ್ವಿ ಅನ್ನೋದೇ ನಮ್ ಆಕ್ಚುಲಿ ಇವತ್ ನಡೆದಿದ್ದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ರಾಮ್ ಅಜಿತ್ ಹೊಡೆದಿದ್ದು ಏನು ಚಿಕ್ಕ ವಿಚಾರ ಅಲ್ಲ, ಅದು ಬೆಳವಣಿಗೆ ಆಗಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು. ಅಪ್ಪ ಮಗನ್ ಮಧ್ಯೆ ಹಚ್ಚಿರೋ ಬೆಂಕಿನ ಜ್ವಾಲಾಮುಖಿಯಾಗಿ ಆ ಭೂಮಿನ ಆ ಜ್ವಾಲಾಮುಖಿಯಲ್ಲಿ ಸುಟ್ಟಾಕ್ಬೇಕು. ದೇವಯಾನಿ ಮಾತಾಡ್ತಾ ಇದ್ದಂಗೆ ಅವ್ರ PA ಬಂದ್ ಹೇಳ್ತಾರೆ, ಸರ್ ಅರ್ಜೆಂಟ್ ಕೇಸು ನಿಮ್ ಹತ್ರ ಮಾತಾಡ್ಬೇಕು ಅಂತ. ಅವಾಗ ರಾಣಾ ಹೇಳ್ತಾನೆ, ಸ್ವಲ್ಪ ಅರ್ಜೆಂಟ್ ಕೇಸು, ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಅವಾಗ PA ಹೇಳ್ತಾನೆ, ಸಿದ್ಗಟ್ಟದ ಸರ್ಕಲ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು, ಒಂದು ಕೊಲೆ ಕೇಸಲ್ಲಿ ನಿಮ್ನ ಎಂಕ್ವೈರಿ ಮಾಡ್ಬೇಕಂತೆ. ಸ್ಟೇಷನ್ ನೀವೇ ಅಲ್ಲಿಗೆ ಬರ್ತೀರಾ ಇಲ್ಲ ನಾನೇ ಅಲ್ಲಿ ಬರ್ಬೇಕಂತ ಕೇಳಿದ್ರು ಸರ್ ಅವರು. ಸರ್ MLA ಸರ್ ಫೋನ್ ಮಾಡಿ ಆ ಪೊಲೀಸ್ಗೊಂದು ಆವಾಜ್ ಹಾಕ್ಸೋಣ ಸರ್ ಅಂತ ಕೇಳ್ತಾನೆ. ಅದಕ್ಕೆ ರಾಣಾ ಹೇಳ್ತಾನೆ, ಅದೇ ಬೇಡ 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 ಬೇಡ, ಹಾಗಾದ್ರೆ ಅವ್ನಿಗೊಂದ್ ಕೆಲಸ ಮಾಡು, ನಾಳೆ ಮಂಡ್ಯದ ಎಸ್ಟೇಟ್ಗೆ ಬರಕ್ ಹೇಳು ಅವ್ನಿಗೆ, ಅಲ್ಲೇ ಅವನ ಜೊತೆ ನಾನ್ ಡೀಲ್ ಮಾಡ್ಕೋತೀನಿ ಅಂತ ಹೇಳ್ತಾನೆ ರಾಣಾ. ರಾಮ್ ಅಜಿತ್ ಜೊತೆ ಜಗಳ ಆಡಿದ್ದು, ಅಜಿತ್ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದು, ರಾಮ್ ಅದಕ್ಕೆ ಅವ್ನ್ ಕೆನ್ನೆಗೆ ಹೊಡೆದಿದ್ದು ಎಲ್ಲದೂ ಒಳ್ಳೇದಾಯ್ತಾ ಅಂತ ಅಶ್ವಿನಿಲಿ ದೇವಯಾನಿನ ಕೇಳ್ತಾಳೆ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಭೂಮಿ ಅವಳು ಗೊತ್ತಿಲ್ಲದೆ ನಮಗೊಂದು ದೊಡ್ಡ ಸಹಾಯನೇ ಮಾಡಿದೆ. ಇಲ್ಲಿ ಅಜಿತ್ ಫೋನ್ ಅಲ್ಲಿ ನಾಳೆ ನಾನ್ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ರಾಣನ ಅಪಾಯಿಂಟ್ಮೆಂಟ್ ಸಿಕ್ಕಾದ್ಮೇಲೆ ಅವಾಗ ಭೂಮಿ ಮನೆ ರೂಮ್ ಒಳಗ್ ಬರ್ತಾಳೆ. ನಾಳೆ ನಾನು ಹೋಗಿ ರಾಣನ ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಅವಾಗ ಅವ್ನ್ ನಿಜಾನ ಸುಳ್ಳು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಕೇಳ್ತಾನೆ, ನಿಮ್ಗೆ ಅವ್ನ್ ರಾಣಾ ಕಳ್ಳನೋ ಇಲ್ವೋ ಅಂತ ಹೇಗ್ ಗೊತ್ತಾಗತ್ತೆ ಅಂತ, ಅವನೇ ಕ್ರಿಮಿನಲ್ ಅಂತ ತೀರ್ಮಾನಕ್ ಬಂದ್ಬಿಟ್ರ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀನೇ ಹೇಳ್ದಲ್ಲ ಪುರುಷೋತ್ತಮ್ನ ರಾಣಾ ಶೂಟ್ ಮಾಡ್ದ ಅಂತ ಹೇಳಿ, ನೀನೇ ನನ್ಗೆ ಈಗ ಇನ್ಫಾರ್ಮ್ ಮಾಡಿದ್ಯಲ್ಲ. ಪಕ್ಕದಲ್ಲಿರೋ ಬೆಂಗಳೂರಲ್ಲಿ ಇಟ್ಕೊಂಡು ಮಂಡ್ಯದಲ್ಲಿ ಗೆಸ್ಟ್ ಹೌಸ್ ಮಾಡಿದಾನೆ, ಆದ್ರೆ ಅವ್ನ್ PA ಹೇಳ್ತಾ ಇರೋದೇನು, ರಾಣಾ ಬರ್ತಾ ಇರೋದೇ ಫಸ್ಟ್ ಟೈಮು ಅಂತ ಮಂಡ್ಯಗೆ. ಹಾಗಾದ್ರೆ ಅವ್ನ್ ಸುಳ್ಳು ಹೇಳ್ತಿದ್ದಾನೆ ಅನ್ನಂಗ್ ಆಯ್ತು. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನಾಳೆ ಆ ರಾಣಾ ಕ್ರಿಮಿನಲ್ ಅಂತ ಗೊತ್ತಾದ್ರೆ ನಿಮ್ ಅಪ್ಪನ್ ಕೋಪನೂ ಕಮ್ಮಿ ಆಗತ್ತೆ, ಹಾಗೆ ಮನೆಯದ ವಾತಾವರಣ ಎಲ್ಲ ಸರಿ ಹೋಗುತ್ತೆ ಅಲ್ವಾ. ಸರಿ ನೀನ್ ಮಲ್ಕೋ ಅಂತ ಹೇಳಿ ಅಜಿತ್ ಹಾಸಿಗೆ ಮೇಲೆ ಹೋಗಿ ಕೂತ್ಕೋ. ಭೂಮಿ ಕೆಳಗಡೆ ಹಾಸಿಗೆ ಅಂತ ಹಾಸ್ಕೋತಾ ಇದ್ದಂಗೆ ಹೇಳ್ತಾಳೆ, ಯಾಕ್ರಿ ಯಜಮಾನ್ರೆ ನಿಮ್ಮ ಅಪ್ಪ ನಿಮ್ ಮೇಲೆ ಕೈ ಮಾಡಿದ್ನೇ ನೆನ್ಸ್ಕೊಂಡು ಯೋಚನೆ ಮಾಡ್ತಾ ಇದೀರಾ ಅಂತ. ನನ್ನಿಂದ ನೀವ್ ಏಟ್ ತಿನ್ನಂಗಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಹಾಗೆ ನಮ್ಮ ಅಪ್ಪಂದು ಏನು ತಪ್ಪಿಲ್ಲ, ನಮ್ಮ ಅಪ್ಪನ ಮನಸ್ಥಿತಿ ಹೇಗಿದೆ, ಎಷ್ಟು ನೋವು ತಿಂದಿದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಿದೆ. ನಾಳೆ ನಾನು ರಾಣನ್ಗೆ ಹೋಗಿ ವಿಚಾರಿಸಿದಾಗ ಏನು ಸತ್ಯ ಸುಳ್ಳು ಅಂತ ಗೊತ್ತಾಗುತ್ತೆ. ನಾನು ನಾಳೆ ಆಫೀಸಿಂದ ಹಾಗೆ ಅವ್ನ ರೆಸಾರ್ಟ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಅಜಿತ್ ಸತ್ಯಣ್ಣನ ಹತ್ರ ಇರೋ ವಿಚಾರ ಎಲ್ಲ ಹೇಳ್ತಾನೆ. ಸತ್ಯಣ್ಣ ಹೇಳ್ತಿರ್ತಾರೆ, ಭೂಮಿ ಹೇಳಿರೋ ವಿಚಾರನ ನೀನ್ ಪ್ರೂವ್ ಮಾಡಲೇಬೇಕು, ಪಾಪ ಅವಳಿಗೆ ಈ ಮನೇಲಿ ಒಂಚೂರು ನೆಮ್ಮದಿ ಇರುತ್ತೆ. ಇಲ್ಲಿ ಮನೇಲಿ ಅಜ್ಜಿ ಅಪ್ಪು ಅತ್ತೆ ಎಲ್ಲಾರು ಯಾವ ದೃಷ್ಟಿಯಲ್ಲಿ ನೋಡ್ತಿದಾರೋ ಗೊತ್ತಿಲ್ಲ, ಅದ್ರ ಜೊತೆ ನಿಮ್ಮ ಅಪ್ಪನೂ ಸೇರ್ಕೊಂಡು ಮನೆಯಿಂದ ಅವಳನ್ನ ಹೊರ್ಗ ಹಾಕ್ಬಿಟ್ರೆ ಕಷ್ಟ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನೇ ಆ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ಸತ್ಯಣ್ಣ ಹೇಳ್ತಾನೆ, ಬೇಗ ಇದಕ್ಕೊಂದು ಪರಿಹಾರ ನಡೆಸ್ಬೇಕು ಅಂತ. ಹೌದು, ಆ ಪುರುಷೋತ್ತಮ್ ಶೂಟೌಟ್ ನಡೀತಲ್ಲ, ಅದೇನೋ CCTV ಫುಟೇಜ್ ಸಿಗುತ್ತೆ ಅಂದಲ್ಲ, ಸಿಕ್ತಾ ನಿನ್ಗೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲ ಸತ್ಯಣ್ಣ, ಅಲ್ಲಿ ಇದ್ದಿದೆ 2 CC ಕ್ಯಾಮ್ರಾ, ಒಂದು CC ಕ್ಯಾಮ್ರಾ ವರ್ಕಿಂಗ್ ಸೆಂಟೆನ್ಸ್ ಅಲ್ಲಿ ಇಲ್ಲ, ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ, ಇನ್ನೊಂದ್ರಲ್ಲಿ ಗಾಡಿ ಪಾಸ್ ಆಗಿರೋದು ಗೊತ್ತಾಗ್ತಿದೆ, ಅದ್ರ ನಂಬರ್ ಪ್ಲೇಟ್ ಡಲ್ ಆಗಿದೆ ಅಂತ ಹೇಳ್ತಾನೆ.
ಅದಕ್ಕೆ ಸತ್ಯನ ಹೇಳ್ತಾನೆ ಗೊತ್ತಾಯ್ತು ಬಿಡು ಇದೇನಿದ್ರು ಪ್ರಿಪೇರ್ ಮಾಡ್ಯಾರೆ ಬಿಡು ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ ಆ ಗಾಡಿ ಪಾಸ್ ಆಗಿರೋ ಹಿಂದೆ ಮುಂದೆ ಎಲ್ಲಾರು ಟೋಲ್ ಇದ್ದಿದ್ರೆ ಆ ಗಾಡಿ ಪಾಸ್ ಆಗಿರೋದು ಎಲ್ಲಿ ಯಾವಾಗ ಏನು ಅದು ಟೈಮಿಂಗ್ಸ್ ಏನು ಅಂತ ಆದ್ರೂ ತಿಳ್ಕೊಬೋದಾಯ್ತು, ಜಲ್ಮನ ಜಾಲ ಆಡ್ಬೋದಾಯ್ತು. ಆದ್ರೆ ಇಲ್ಲಿ ರಾಣಾ ಮಂಡ್ಯಾಗ ಬಂದಿರೋದೇ ಫಸ್ಟ್ ಟೈಮ್ ಅಂತ ಹೇಳ್ಕೊಂಡಿದ್ದಾರೆ. ಅವರು ಹಾಗೆ ಹೇಳಿರೋದೇ ನನ್ಗೊಂದಿರೋ ಹೋಪ್ಸ್. ಅವ್ರು ಹೇಳಿರೋ ಸುಳ್ಳು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಸಿಗಾಕೋತಾರ ಅವ್ರು. ಅದೇ ಭೂಮಿ ಏನಾರು ಹೇಳಿರೋದು ಸುಳ್ಳು ಅಂತ ಗೊತ್ತಾದ್ರೆ ಅಂತ. ಅದಕ್ಕೆ ಸತ್ಯ ಹೇಳ್ತೆ ಭೂಮಿ ಯಾವತ್ತೂ ಸುಳ್ಳು ಹೇಳಲ್ಲ. ಅಟ್ಲೀಸ್ಟ್ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಬೇರೆಯವ್ರ ಮೇಲೆ ಅವಳು ಬ್ಲೇಮ್ ಮಾಡಲ್ಲ. ನಿನ್ಗೆ ಗೊತ್ತಲ್ಲಪ್ಪ ಅಂಜನಾ ಅವಳಿಗೆ ಎಷ್ಟೇ ಟಾರ್ಚರ್ ಕೊಟ್ರು ಸಹ ಸಹಿಸ್ಕೊಂಡ್ ಸುಮ್ನಿಲ್ಲು ಅಂತದ್ರಲ್ಲಿ ಇಂದು ಮುಂದೆ ಗೊತ್ತಿರ್ಲೋ ರಾಣನ ಕೊಲೆಗಾರ ಅಂತ ಯಾಕೆ ಹೇಳ್ತಾಳೆ ಹೇಳು. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾಳೆ ಅಪೇಕ್ಷಾ ಭೂಮಿನ ಮನೆಯಿಂದ ಹೊರಗಾಗ್ತಾಳೆ. ಹೌದಾ? ಹಾಗಾದ್ರೆ ನೋಡಿ ಮಿಸ್ ಮಾಡದೆ ನಾಳಿನ ಬ್ಲಾಗ್ನ ನೋಡ್ತಾ ಇರಿ. ಜೈ ಶ್ರೀರಾಮ್.